ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗ. ವೀಕ್ಷಕರೇ, ಇವತ್ತು 12 ಗಂಟೆ ಸುಮಾರಿಗೆ ನಿಮ್ಮ ಮೊಬೈಲ್ಗಳಿಗೆ ಒಂದು ಮೆಸೇಜ್ ಬಂತು. ಅದು ಯಾವ ರೀತಿ ಇತ್ತು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದು ಸಾಮಾನ್ಯ ರೀತಿ ಮೆಸೇಜ್ ನಿಮ್ಗೆ ಬರುತ್ತಲ್ಲ, ಆ ರೀತಿ ಇರಲಿಲ್ಲ. ಅದು ವಿಚಿತ್ರವಾದ ಶಬ್ದದ ರೀತಿಯಲ್ಲಿ ಇತ್ತು. ಎಲ್ಲರೂ ಗಾಬರಿ ಆಗುವಂತ ರೀತಿಯಲ್ಲಿತ್ತು. ಅದನ್ನ ನೋಡಿ ನೀವು ಗಾಬರಿ ಆಗಿರ್ತೀರಿ. ಏನಪ್ಪಾ, ನನ್ನ ಫೋನ್ ಈ ತರ ಸೌಂಡ್ ಮಾಡ್ತಾ ಇದೆ, ನನ್ನ ಫೋನ್ ಏನಾದ್ರೂ ಹ್ಯಾಕ್ ಆಗೋಯ್ತಾ, ಅಥವಾ ಇನ್ನೇನ ಇವಾಗ ಹ್ಯಾಕ್ ಗಳಾಗ್ತಾ ಇದಾವೆ, ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ಹ್ಯಾಕ್ ಆಗ್ತಾ ಇದಾವೆ, ವಿಚಿತ್ರವಾದ ಸೌಂಡ್ ಮಾಡ್ತಾ ಇದೆ ನನ್ನ ಫೋನು, ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳಿ ನೀವು ವಿಚಾರ ಮಾಡಿರ್ತೀರಿ, ಗಾಬರಿ ಹೊಂದಿರ್ತೀರಿ. ಆದ್ರೆ ಈ ವಿಚಾರದಲ್ಲಿ, ಈ ಒಂದು ಸಂದೇಶದಲ್ಲಿ ನೀವು ಗಾಬರಿ ಆಗುವ ಇದನ್ನೇ ಇಲ್ಲ. ಯಾಕಂತ ಹೇಳಿದ್ರೆ ಇದು ಭಾರತ ಸರ್ಕಾರ ಈ ವಿಪತ್ತು ನಿರ್ವಹಣಾ ಪ್ರಾಧಿಕಾರದೊಂದಿಗೆ ಸೇರ್ಕೊಂಡು ನಿಮಗಳಿಗೋಸ್ಕರ ದೇಶೀಯ ತಂತ್ರಜ್ಞಾನವನ್ನ ಯೂಸ್ ಮಾಡಿಕೊಂಡು ಈ ಒಂದು ವ್ಯವಸ್ಥೆಯನ್ನ ರೂಪಿಸಿದೆ. ಯಾವುದಕ್ಕೋಸ್ಕರ ಈ ವ್ಯವಸ್ಥೆ ರೂಪಿಸಿದೆ, ಏನ್ ಯೂಸ್ ಇದರಿಂದ, ಭಾರತ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ ಅಂದ್ರೆ ಜನಗಳಿಗೆ ಯಾಕೆ ಬೆದರಿಕೆ ಆಗುವಂತ, ಗಾಬರಿ ಆಗುವಂತ ಸೌಂಡ್ ಗಳನ್ನ ಎಲ್ಲರ ಫೋನ್ಗಳಿಗೆ ಕಳಿಸಿತು ಅನ್ನುವಂತ ಪ್ರಶ್ನೆಗಳು ನಿಮಗೆಲ್ಲರಿಗೂ ಮೂಡಿರ್ತವೆ. ಯಾಕೆ ಈ ತರ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಂದ್ರೆ ಈ ಪ್ರಕೃತಿ ವಿಕೋಪಗಳಂತ ಏನ್ ಕರಿತೀವಿ ಅಂತ ಸಂದರ್ಭಗಳು ಬಂದಾಗ, ಈ ಸುನಾಮಿ ಆಗಿರಬಹುದು, ಭೂಕಂಪ ಆಗಿರಬಹುದು, ಯುದ್ಧದ ಪರಿಸ್ಥಿತಿ ಇರಬಹುದು, ಇಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಭಾರತೀಯ ಜನರು ಸುರಕ್ಷಿತವಾಗಿರಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನ ಅವರು ತೆಗೆದುಕೊಳ್ಳಬೇಕು ಅಂತ ಹೇಳಿ ಈ ಒಂದು ಸಂದೇಶದ ಮುಖಾಂತರ ಅವರನ್ನ ಎಚ್ಚರಿಕೆಗೊಳಿಸುವ ಕೆಲಸವನ್ನ ಭಾರತ ಸರ್ಕಾರ ರೂಪಿಸೋದಕ್ಕೆ ಈ ಒಂದು ವ್ಯವಸ್ಥೆಯನ್ನು ತಂದಿದೆ. ಹೇಗೆ ಅಂತ ಹೇಳಿದ್ರೆ, ಈ ಒಂದು ಮೆಸೇಜ್ ನಿಮಗೆ ಸಾಮಾನ್ಯವಾಗಿ ನಾರ್ಮಲ್ ಆಗಿ ಮೆಸೇಜ್ ಬರುತ್ತೆ, ಎಲ್ರಿಗೂ ಆ ರೀತಿಯ ಮೆಸೇಜ್ ಆಗಿರೋದಿಲ್ಲ. ಇದು ನೆಟ್ವರ್ಕ್ ಇರಲಿ ಅಥವಾ ನಿಮ್ಮ ಫೋನ್ ಸೈಲೆಂಟ್ ಆಗಿರ್ಲಿ, ನಿಮ್ಮ ಫೋನ್ ಅದು ಬ್ಯಾಟ್ರಿ ಇದ್ದು ಯೂಸ್ ಇದ್ರೆ ಸಾಕು, ಅದಕ್ಕೆ ಸಿಮ್ ಇರಬೇಕು ಅಂತ ವ್ಯವಸ್ಥೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಸಿಮ್ ಇಲ್ಲದೆ ಇದ್ರೂ ನಡೆಯುತ್ತೆ ಅನ್ಸುತ್ತೆ. ಅಂತ ಸಮಯದಲ್ಲೂ ಕೂಡ ನಿಮಗೆ ಈ ಒಂದು ಅಲರ್ಟ್ ಅನ್ನ ಕೊಡುತ್ತೆ ನಿಮ್ಮ ಫೋನ್. ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವನ್ನ ನೀವು ವಹಿಸಿ ಅಂತ ಹೇಳಿ. ಯುದ್ಧದ ಸಂದರ್ಭದಲ್ಲಿ ಯುದ್ಧ ಆಗ್ತಾ ಇದೆ ಅಂತ ಇದ್ರೆ, ಅಥವಾ ಬೇರೆ ದೇಶಗಳು ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾ ಇದಾವೆ, ನೀವು ಇರುವಂತ ಪ್ರದೇಶದ ಮೇಲೆ ದಾಳಿ ಮಾಡ್ತಾ ಇದಾವೆ ಅಂತ ಸಂದರ್ಭದಲ್ಲಿ, ಅಂತ ಟೈಮ್ ನಲ್ಲಿ ನಿಮಗೆ ಅಲರ್ಟ್ ಕೊಡುತ್ತೆ. ಇನ್ನು ಈ ಸುನಾಮಿ ಆಗುವ ಸಂದರ್ಭದಲ್ಲಿ, ಭೂಕಂಪ ಆಗುವ ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ಅಲರ್ಟ್ ಕೊಡುತ್ತೆ. ಇಂತಹ ಒಂದು ಸಂದೇಶ ನಿಮ್ಮ ಫೋನಿಗೆ ಬಂದ್ರೆ ನೀವು ಗಾಬರಿ ಆಗುವಂತ ಯಾವುದೇ ಸನ್ನಿವೇಶಗಳಿಲ್ಲ, ನೀವು ಗಾಬರಿ ಪಡೋದು ಕೂಡ ಯಾವುದೇ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಫೋನಿಗೆ, ಏನಂತ ಬಂದಿದೆ, ಅತ್ಯಂತ ಗಂಭೀರ ಎಚ್ಚರಿಕೆ ಅಂತ ಹೇಳಿ, ಅಂದ್ರೆ ಎಕ್ಸ್ಟ್ರೀಮಲ್ ಸೆವೀರ್ ಅಲರ್ಟ್ ಅನ್ನುವಂತ ಒಂದು ನಿಮ್ಗೆ ನಾನು ತೋರಿಸ್ತೀನಿ. ಆ ಒಂದು ಮೆಸೇಜ್ ನ ಬಂದಿದೆ, ಈ ರೀತಿ ಮೆಸೇಜ್ ಬಂದಿದೆ. ಈ ಮೆಸೇಜ್ ನ ನೋಡಿ ನೀವು ಗಾಬರಿ ಆಗಿರ್ತೀರಿ. ಗಾಬರಿ ಈ ಕಾರಣಕ್ಕಾಗಿರ್ತೀರಿ, ನಿಮ್ಮ ಫೋನ್ ಒಂದು ರೀತಿ ವಿಚಿತ್ರ ಶಬ್ದ ಮಾಡ್ತು, ಭಯ ಪಡುವ ರೀತಿಯಲ್ಲಿ. ಆ ವಿಚಾರಕ್ಕೋಸ್ಕರ ನೀವು ಈ ಒಂದು ಗಾಬರಿಯನ್ನ ಹೊಂದಿರ್ತೀರಿ. ಅಂದ್ರೆ ಈ ಮೆಸೇಜ್, ಆ ಶಬ್ದವನ್ನ ರೂಪಿಸೋದಕ್ಕೆ, ಅಂದ್ರೆ ಭಾರತ ಸರ್ಕಾರ ಆ ಶಬ್ದದ ರೂಪದಲ್ಲಿ ನಿಮ್ಮನ್ನ ಅಲರ್ಟ್ ಕೊಡೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತು ಅಂದ್ರೆ, ಆ ರೀತಿ ಶಬ್ದಗಳು ಬಂದಾಗ ಮಾತ್ರ ನೀವು ಅಲರ್ಟ್ ಆಗಿರ್ತೀರಿ. ನಾರ್ಮಲ್ ಮೆಸೇಜ್ಗಳು ಬಂದಾಗ ನಾವೆಲ್ಲರೂ ಕೇರ್ಲೆಸ್ ಮಾಡ್ಬಿಡ್ತೀವಿ, ಏನೋ ಬಂದಿದೆ ಬಿಡು ಅನ್ನೋ ರೀತಿಯಲ್ಲಿ. ಆದ್ರೆ ಈ ರೀತಿಯ ಒಂದು ರೂಪದಲ್ಲಿ ಮೆಸೇಜ್ ಕಳಿಸಿದಾಗ ನೀವು 100% ಅಲರ್ಟ್ ಆಗ್ತೀರಿ ಅನ್ನುವಂತ ಉದ್ದೇಶದಿಂದ ಈ ಒಂದು ಮೆಸೇಜ್ ಅನ್ನ ಭಾರತ ಸರ್ಕಾರ ಕಳಿಸಿರತಕ್ಕಂಥದ್ದು. ಇದರಿಂದ ಯಾವುದೇ ಆತಂಕ ಪಡುವ ವಿಚಾರವಿಲ್ಲ, ನಿಮಗೆ ಯಾವುದೇ ಸಮಸ್ಯೆ ಕೂಡ ಆಗುವುದಿಲ್ಲ. ಮುಂಬರುವಂತ ದಿನಗಳಲ್ಲಿ ಇಂತಹ ಒಂದು ಸುನಾಮಿ, ಭೂಕಂಪ, ಯುದ್ಧ ಅಥವಾ ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ನಿಮಗೆ ಎಚ್ಚರಿಕೆ ಕೊಡುವುದಕ್ಕೆ ಈ ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ. ಆ ಮೆಸೇಜ್ ನ ಪರೀಕ್ಷೆ ಇವತ್ತು ಆಯ್ತು. ಅಂದ್ರೆ ಎಲ್ಲರಿಗೂ ಕರೆಕ್ಟ್ ಆಗಿ ಸಂದೇಶ ತಲುಪುತ್ತಾ, ಭಾರತೀಯ ಜನಗಳು ಎಚ್ಚರಿಕೆಯಿಂದ ಈ ಸಂದೇಶವನ್ನು ಓದ್ತಾರ, ಅಂತ ಸಂದರ್ಭಗಳಲ್ಲಿ ವಿಕಪ್ಪು ಅಂದ್ರೆ ಈ ಒಂದು ತುರ್ತು ಪರಿಸ್ಥಿತಿಗಳಲ್ಲಿ ಭಾರತೀಯ ಜನರು ಎಚ್ಚರಿಕೆಗೊಳ್ತಾರ ಅನ್ನುವಂತಹ ಈ ಒಂದು ಸಂದೇಶದ ಮುಖಾಂತರ ಎಚ್ಚರಿಕೆಗೊಳಿಸುವ ಪ್ರಯತ್ನ ಇತ್ತು ಭಾರತೀಯ ಸರ್ಕಾರದ್ದು. ಆ ಒಂದು ಮೆಸೇಜ್ ಎಲ್ಲರಿಗೂ ಕೂಡ ತಲುಪಿದೆ. ಯಾಕಂತ ಹೇಳಿದ್ರೆ ಇವಾಗ ಅದು ಬಂದಾದ ಮೇಲೆ ಬಹಳ ಕಡೆ ಜನರು ಆತಂಕಗೊಂಡಿದ್ದಾರೆ. ಏನಾಯ್ತು, ಲಿಂಕ್ ಕ್ಲಿಕ್ ಮಾಡದ್ನ ನಾನು, ಅಥವಾ ಲಿಂಕ್ ಕ್ಲಿಕ್ ಮಾಡ್ಬೇಕಾ, ನನ್ನ ಫೋನ್ ಹ್ಯಾಕ್ ಆಗುತ್ತಾ, ಭಯ ಕೂಡ ಪಟ್ಟಿದ್ದೀರಿ. ಆದ್ರೆ ಯಾವುದೇ ಭಯ ಪಡುವಂತ ಸಂದರ್ಭ ಇಲ್ಲ. ಮುಂಬರುವಂತ ದಿನಗಳಲ್ಲಿ ಆ ತರಹ ತುರ್ತು ಪರಿಸ್ಥಿತಿಯಲ್ಲಿ ನಿಮಗೆ ಎಚ್ಚರಿಕೆ ಮಾಡೋದಕ್ಕೋಸ್ಕರ ಈ ಒಂದು ಸಂದೇಶವನ್ನ ಭಾರತ ಸರ್ಕಾರ ಕಳಿಸಿದೆ. ಅದಕ್ಕೋಸ್ಕರ ಅಂದ್ರೆ ಇದು ನಾರ್ಮಲ್ ಬಂದಿಲ್ಲ ಅಂತ ಹೇಳಿ ನೀವು ಯಾವುದೇ ಆತಂಕ ಪಡಬೇಡಿ. ನಿಮ್ಮ ಒಂದು ಎಚ್ಚರಿಕೆಗೋಸ್ಕರ ಭಾರತ ಸರ್ಕಾರ ಈ ಒಂದು ಸಂದೇಶ ಕಳಿಸಿದೆ. ಮುಂಬರುವಂತ ದಿನಗಳಲ್ಲಿ ಅಂತ ತುರ್ತು ಪರಿಸ್ಥಿತಿಗಳಲ್ಲಿ ಈ ತರದ ಮೆಸೇಜ್ಗಳು ಬಂದ್ರೆ, ಈ ತರದ ಸಂದೇಶ ಬಂದ್ರೆ ದಯವಿಟ್ಟು ಅಲರ್ಟ್ ಆಗಿರಿ. ಇದೇ ಒಂದು ಕಾರಣಕ್ಕೆ ಭಾರತ ಸರ್ಕಾರ ಇವತ್ತು ಈ ಒಂದು ಸಂದೇಶವನ್ನು ಕಳಿಸಿರ್ತಕ್ಕಂಥದ್ದು. ಅಂದ್ರೆ ಜಾಗೃತ ಭಾರತೀಯರು, ಜಾಗೃತ ರಾಷ್ಟ್ರ, ಜಾಗೃತ
ನಾಗರಿಕರು ಜಾಗೃತ ರಾಷ್ಟ್ರ ಅನ್ನುವಂತಹ ಒಂದು ಧ್ಯೇಯವಾಕ್ಯದೊಂದಿಗೆ ಭಾರತ ಸರ್ಕಾರ ಈ ರೀತಿಯ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದಕ್ಕೆ ಭಾರತೀಯ ಜನಗಳ ಎಲ್ಲರ ಸಹಕಾರ ಇರಬೇಕು. ಈ ಒಂದು ಸಂದೇಶ ನೋಡಿದ ಕ್ಷಣ ನೀವೆಲ್ಲರೂ ಕೂಡ ಮುಂಬರುವ ದಿನಗಳಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಎಚ್ಚರಿಕೆಯಿಂದ ಇರಿ ಅಷ್ಟೇ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.